ವಸುದೈವ ಕುಟುಂಬಕಂ ಒನ್ ವರ್ಲ್ಡ್ ಒನ್ ಫ್ಯಾಮಿಲಿ ಮಿಷನ್ ಸಂಸ್ಥಾಪಕ ಮಧುಸೂದನ ಸಾಯಿ ಅವರಿಂದ ಕಲಬುರಗಿಯಲ್ಲಿ ನಿನ್ನೆ ದಿವ್ಯ ಸಂಜೆ ಸಂವಾದ ಕಾರ್ಯಕ್ರಮ ನಡೆಯಿತು. ಖ್ಯಾತ ವಾಗ್ಮಿ ಹಾಗೂ ಶಿಕ್ಷಣ ತಜ್ಞ ಗುರುರಾಜ ಕರ್ಜಗಿ ಸಂವಾದ ಕಾರ್ಯಕ್ರಮ ನಡೆಸಿಕೊಟ್ಟರು. ಸಂವಾದದಲ್ಲಿ ಮಧುಸೂದನ ಸಾಯಿ ವಿದ್ಯೆ, ಶ್ರದ್ಧೆ, ಪರಿಶ್ರಮ ಒಂದುಗೂಡಿದರೆ ಯಶಸ್ಸು ಗಳಿಸಲು ಸಾಧ್ಯ. ಶಿಕ್ಷಣ ಸ್ಪರ್ಧೆಯಾಗಿದ್ದು ಕೇವಲ ಬುದ್ಧಿವಂತ ಹಾಗೂ ವಿದ್ಯಾವಂತರನ್ನು ನಿರ್ಮಾಣ ಮಾಡಲಾಗುತ್ತಿದೆ. ಆದರೆ ದಯೆ, ಕರುಣೆ, ಪ್ರೇಮ ತುಂಬಿರುವ ಹೃದಯವಂತರನ್ನು ರೂಪಿಸುವ ಕೆಲಸವಾಗಬೇಕಿದೆ ಎಂದು ಅಭಿಪ್ರಾಯಪಟ್ಟರು. ಇದೇ ಸಂದರ್ಭದಲ್ಲಿ ಬಸವರಾಜ ಪಾಟೀಲ ಸೇಡಂ ಹಾಗೂ ಡಾಕ್ಟರ್ ಸಂಜೀವ್ ಗುಪ್ತಾ ಅವರ ಜೀವಮಾನ ಸಾಧನೆ ಗುರುತಿಸಿ ಕರ್ನಾಟಕ ಪರಿವರ್ತಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅಲ್ಲಿ ತುಂಬಾ ಜನ ಬರ್ತಾರೆ, ಅದಕ್ಕೆ ನಾವು ಯೂನಿವರ್ಸಿಟಿ ಸ್ಟಾರ್ಟ್ ಮಾಡಿದ್ವಿ. ಸಾರ್ವಜನಿಕ ಜೀವನದಲ್ಲಿಯೂ ಅವರು ಲೋಕಸಭೆ, ರಾಜ್ಯಸಭೆ ಹಾಗೂ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾಗಿ ಸೇವೆ ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ ಮತ್ತು ಸಮಾಜಮುಖಿ ಕಾರ್ಯಕ್ರಮಕ್ಕಾಗಿ ತಮ್ಮ ಜೀವನವನ್ನು. ಬಳಿಕ ಬಸವರಾಜ ಪಾಟೀಲ ಸೇಡಂ, ಯುವ ಜನತೆ ಉದ್ಯೋಗ ಅರಸುತ್ತಾ ಹಲವು ವರ್ಷಗಳನ್ನೇ ಕಳೆಯುತ್ತಿದೆ. ಉನ್ನತ ಶಿಕ್ಷಣ ಹಾದಿ ತಪ್ಪಿದಂತಿದೆ. ಪೋಷಕರು ತರಬೇತಿ ಕೇಂದ್ರಗಳಿಗೆ ದೊಡ್ಡ ಮೊತ್ತವನ್ನು ವ್ಯಯಿಸುತ್ತಿದ್ದಾರೆ. ಇಂದಿನ ಮಕ್ಕಳು ಹಾಗೂ ಯುವ ಜನತೆಯ ಭವಿಷ್ಯ ಭದ್ರಪಡಿಸಲು ಹೊಸ ಹಾದಿ ಹುಡುಕಬೇಕಿದೆ ಎಂದು ತಿಳಿಸಿದರು. ಇದರಿಂದ ಹೊರಬರಬೇಕಾದರೆ ನಮ್ಮ ಮಕ್ಕಳನ್ನು 60 ಕೋಟಿ ಮಕ್ಕಳನ್ನು ಅನಾಹುತದಿಂದ ಉಳಿಸಬೇಕಾದರೆ ನಾವೆಲ್ಲರೂ ಸೇರಿ ಹೊಸ ಹಾದಿ ಹುಡುಕಬೇಕು. ಇದೇ ನನ್ನ ಪ್ರಾರ್ಥನೆ. ನಂತರ ಸಂಗೀತ ಕಾರ್ಯಕ್ರಮದ ಮೂಲಕ ಕಲಾವಿದರು ಸಭಿಕರನ್ನು ರಂಜಿಸಿದರು.